ಅನ್ನ ನೀಡೋರೆ ನನ್ನೋರು, ನೆರಳು ನೀಡೋರೆ ನನ್ನೋರು. ಅನ್ನ ನೀಡೋರೆ ನನ್ನೋರು, ನೆರಳು ನೀಡೋರೆ ನನ್ನೋರು. ಈ ಮಣ್ಣಿನಲ್ಲಿ ಈ ಮಣ್ಣಿನಲ್ಲಿ ಈ ಮಣ್ಣಿನಲ್ಲಿ ಚಿನ್ನ ಬೆಳೆಯುವ ಜನರೇ ನನ್ನ ದೈವ. ಈ ದೈವಕ್ಕಾಗಿ ಜೀವ ನೀಡುವ ಭಾಗ್ಯವೇ ನನ್ನದು, ಪುಣ್ಯವೇ. ಮಣ್ಣಿನ ಮಗನಿಗೆ ಅನ್ಯಾಯವಾದರ ಇದು ಎಂತ ಧರ್ಮ? ರೈತ ಮರಗಿದರ ತಪ್ಪುವುದಿಲ್ಲ, ಮಾಡಿದವಗ ಕರ್ಮ. ರೈತ ಮರಗಿದರ ತಪ್ಪುವುದಿಲ್ಲ, ಮಾಡಿದವಗ ಕರ್ಮ. ಮಣ್ಣಿನ ಮಗನಿಗೆ ಅನ್ಯಾಯವಾದರ ಇದು ಎಂತ ಧರ್ಮ? ಮಣ್ಣಿನ ಮಗನಿಗೆ ಅನ್ಯಾಯವಾದರ ಇದು ಎಂತ ಧರ್ಮ? ರೈತ ಮರಗಿದರ ತಪ್ಪುವುದಿಲ್ಲ, ಮಾಡಿದವಗ ಕರ್ಮ. ರೈತ ಮರಗಿದರ ತಪ್ಪುವುದಿಲ್ಲ, ಮಾಡಿದವಗ ಕರ್ಮ. ರೈತರಿಗೆ ಪರಿಹಾರ ನೀಡಲೇಬೇಕು, ನೀಡಲೇಬೇಕು. ರೈತರಿಗೆ ಸೂಕ್ತ ಪರಿಹಾರ ನೀಡಲೇಬೇಕು, ನೀಡಲೇಬೇಕು. ರೈತರ ಕೂಗು ಕೇಳ ಕೇಳಿದಿಕ್ಕಾರ. ರೈತರ ಕೂಗು ಕೇಳದ ತಾಲೂಕು ಆಡಳಿತ ಕೇಳಿ ತನಿಖೆ ಮಾಡಿ ಒಂದು ಬೆಲೆ ಆಯೋಗನೇ ಏನಪ್ಪಾ ಅಂತ ನಿಗದಿ ಮಾಡ್ತಕ್ಕಂಥದ್ದು. ಬೆಲೆ ಆಯೋಗ ಏನ್ ನಿಗದಿ ಮಾಡ್ಯದ ಒಂದ್ ಎಕರೆಗೆ ಎಷ್ಟು ಖರ್ಚು ಬರ್ತದ ಅನ್ನೋದನ್ನ, ಆ ಖರ್ಚನ್ನ ಇವತ್ತಿನ ದಿನ ಸರ್ಕಾರ ಪ್ರತಿಯೊಂದು ಎಕರೆಗೂ ಕೊಡ್ಬೇಕಂತೇಳಿ ನಾ ಇವತ್ತಿನ ದಿನ ಆಗ್ರಹ ಮಾಡ್ತೇವೆ. ಇದು ಕಾನೂನಾತ್ಮಕವಾದಂಥದ್ದು. ಒಂದು ವೇಳೆ ನೀವು 25,000 30,000 ಒಬ್ಬ ರೈತ ಕೊಡ್ತೀವಿ, ಒಂದ್ ಎಕರೆ ಒಬ್ಬ ರೈತಗೆ 25,000 ಕೊಡ್ತೀವಿ, 35,000 ಕೊಡ್ತೀವಿ ಅಂದ್ರೆ ಕರ್ನಾಟಕ ರಾಜ್ಯ ರೈತ ಸಂಘ ಸುಮ್ ಕುಂದ್ರಂಗಿಲ್ಲ. ಇವತ್ತಿನ ದಿನ ಕಾನೂನಾತ್ಮಕವಾದಂತ ಹೋರಾಟ ಮಾಡಿ ಸರ್ಕಾರಕ್ಕೆ ಮಸಿ ಬರ್ತಕ್ಕಂಥ ಕೆಲಸ ನಾವು ಮುಂದಿನ ದಿನದಾಗ ಮಾಡ್ತೀವಿ ಅನ್ನೋ ಮಾತನ್ನ ಈ ಸಂದರ್ಭದಾಗ ಎಚ್ಚರಿಕೆ ಗಂಟನ್ನು ಕೊಡ್ತಾ ಇದ್ದೀವಿ. ಇವತ್ತಿನ ದಿನ ಜವರಿ ಶಾಸಕರು ಬರ್ತಾರೋ ಬಿಡ್ತಾರೋ, ಜವರಿ ಶಾಸಕನ ಕೈಯಾಗಿ ಏನಾದ್ರು ಅವ್ರ ಕೈಯಾಗಿ ಏನಾದ್ರು ಹೋಗಿ ಕೇಸಿಂದ ಏನಾದ್ರು ಸಿದ್ದರಾಮಯ್ಯನ ಮುಂದೆ ಮತ್ತು ನರೇಂದ್ರ ಮೋದಿ ಮುಂದೆ ಗುದ್ದಿ ಕೇಸಿಂದ ನಮಗೆ ಇಷ್ಟು ಪರಿಹಾರ ಕೊಡ್ರಿ ಅಂತಕ್ಕಂಥ ತಾಕತ್ ಇರ್ತಕ್ಕಂಥವ್ರ ಅವ್ರ ಬಳಿ ಏನೂ ಇಲ್ಲ. ಕೈಕಾಲು ಬಿದ್ದೇನಪ್ಪ ಅಂತಂದ್ರೆ ಇದೊಂದು ನಿಗಮ ಮಂಡಳಿ ಅಧ್ಯಕ್ಷ ಆಗಿ ತಗೊಂಡ ಅಷ್ಟೇ. ಶಾಸಕರ ಕೈಯಾಗಿ ಏನೂ ಇಲ್ಲ. ಸರ್ಕಾರ ಮುಖ್ಯಮಂತ್ರಿಯವರೇ ಮನಸ್ಸು ಮಾಡ್ಬೇಕು. ಇವತ್ತಿನ ಈ ಭಾಗದಾಗ ನಾ ಏನ್ ಹೇಳಕತ್ತೀನಿ, ಇವತ್ತಿನ ದಿನ ಏನಪ್ಪಾ ಅಂತಂದ್ರ ಈ ಕಲ್ಯಾಣ ಕರ್ನಾಟಕ ಭಾಗದ ಜನತೆ ನಿಮಗೇನಪ್ಪ ಅಂತಂದ್ರೆ ಓಟ್ ಹಾಕೋ ಮುಖಾಂತರ ಏನಪ್ಪಾ ಅಂದ್ರೆ ಇವತ್ತಿನ ದಿನ ಅಧಿಕಾರ ಅಂತಂದ್ರೆ ಸಚಿವರಾಗಿರಿ, ಅಧಿಕಾರ ಅನುಭವಿಸ್ಲಾಗತ್ತೀರಿ. ಬೆಂಗಳೂರಾಗ ಏನಪ್ಪಾ ಅಂತಂದ್ರ ಐಷಾರಾಮಿ ಜೀವನ ಮಾಡ್ಲಾಗತ್ತೀರಿ. ನಿಮಗ್ ಓಟ್ ಹಾಕಿದಂತವ್ರು ಇವತ್ತಿನ ದಿನ ಏನಪ್ಪಾ ಅಂದ್ರ ಅವ್ರ ಹೊಲಗಳು ನೀರಾಗ ಮುಣಿಗ್ಯಾವ, ಮನಿಗಳು ನೀರಾಗ ಮುಣಿಗ್ಯಾವ. ನಿಮಗ್ ಒಂದೇ ಒಂದು ಕೃತಜ್ಞತೆ ಅನ್ನೋದಿತ್ತಪ್ಪ ಅಂದ್ರ, ಮಾನವೀಯತೆ ಇತ್ತಪ್ಪ ಅಂದ್ರ, ನೀವು ಒಟ್ಟಿಗೆ ಅನ್ನನೇ ತಿಂತಿದ್ರಪ್ಪ ಅಂದ್ರ ಇವತ್ತಿನ ದಿನ ಏನಪ್ಪಾ ಅಂದ್ರೆ ನೀವೆಲ್ಲರೂ ವಿಧಾನಸೌಧ ಮುಂದೆ ಈ ಭಾಗದಾಗ ಇರ್ತಕ್ಕಂತ ಎಲ್ಲಾ ಚುನಾಯಿತ ಜನಪ್ರತಿನಿಧಿಗಳು ನೀವೇನಪ್ಪ ಅಂತಂದ್ರ ಒಟ್ಟಿಗೆ ಅನ್ನ ತಿಂತಿದ್ರಪ್ಪ ಅಂದ್ರ ವಿಧಾನಸೌಧ ಮುಂದೆ ಹೋರಾಟ ಮಾಡಿ ನಮ್ ಭಾಗದಾಗ ಇರ್ತಕ್ಕಂತ ರೈತರಿಗೆ ಅನ್ಯಾಯ ಆಗ್ಯದ, ನೀವೇನಪ್ಪ ಅಂದ್ರೆ ಸೂಕ್ತವಾದಂತ ಕಾನೂನಾತ್ಮಕವಾದಂತ ಪರಿಹಾರವನ್ನ ಕೊಡ್ಬೇಕಂತೇಳಿ ಏನಪ್ಪಾ ಅಂದ್ರೆ ಮುಂದಿನ ದಿನದಾಗ ನೀವೆಲ್ಲರೂ ಹೋರಾಟ ಮಾಡಿದ್ದೇ ಆಗಿತ್ತಪ್ಪ ಅಂತಂದ್ರೆ ಇವತ್ತಿನ ದಿನ ಏನಪ್ಪಾ ಅಂದ್ರೆ ನಿಮ್ಗೆ ನಾವೆಲ್ಲ ಓಟಿನ ಒಂದು ದಾನ ಮಾಡಿದ್ದಕ್ಕೂ ನಮ್ಮ ಒಂದು ಹಂಗಿನಲ್ಲಿ ನೀವು ಬದುಕಲಾಗತ್ತಿರಲ್ಲ, ಅದು ಒಂದು ಸ್ವಲ್ಪ ಆದ್ರೂ ಮುಟ್ಟಿಸಿದಂಗ ಆಗ್ತದ ಅನ್ನೋ ಮಾತನ್ನ ನಾ ಈ ಸಂದರ್ಭದಾಗ ಹೇಳ್ತೇನೆ. ಮಾಡಿದವಗ ಕರ್ಮ
ಕೋಳಿ ಕೂಗುವಾಗ ಭೂಮಿ ಸೇರತನ ಯೋಗಿಯ ನೋಡಲ್ಲಿ, ಕೈ ಕೆಸರಾದರ ಬಾಯ್ ಮೊಸರಂತನ ನಿತ್ಯದ ದುಡಿಮೆಯಲ್ಲಿ. ಧರ್ಮದಿಂದ ದುಡಿದವರಿಗೆ ದುಡಿದಷ್ಟು ಕೂಲಿ, ನಾಳೆ ಎಂದವನ ಬಾಳು ಹಾಳು ಬದುಕಿನ ಹಾದಿಯಲಿ. ನಾಡಿನ ರೈತ ಕಷ್ಟಪಟ್ಟಾಗ ಪಟ್ಟಣಕ ಊಟ, ನಾಡಿನ ರೈತ ಕಷ್ಟಪಟ್ಟಾಗ ಪಟ್ಟಣಕ ಊಟ. ನಿಟ್ಟ ಒಟ್ಟಿತ ಕುಂತರ ಪಟ್ಟಣ ತುಂಬ ಡೊಂಬರಾಟ, ನಿಟ್ಟ ಒಟ್ಟಿತ ಕುಂತರ ಪಟ್ಟಣ ತುಂಬ ಡೊಂಬರಾಟ. ಮಣ್ಣಿನ ಮಗನಿಗೆ ಅನ್ಯಾಯವಾದರ ಇದು ಎಂತ ಧರ್ಮ, ಮಣ್ಣಿನ ಮಗನಿಗೆ ಅನ್ಯಾಯವಾದರ ಇದು ಎಂತ ಧರ್ಮ. ರೈತ ಮರಗಿದರ ತಪ್ಪುವುದಿಲ್ಲ ಮಾಡಿದವಗ ಕರ್ಮ, ರೈತ ಮರಗಿದರ ತಪ್ಪುವುದಿಲ್ಲ ಮಾಡಿದವಗ ಕರ್ಮ. ಅವ್ರನ್ನ ನೋಡ್ಲಕ್ಕ ಇದುವರೆಗಾದ್ರೆ ಯಾವುದೇ ರಾಜಕಾರಣಿಗಳು ಬಂದಿಲ್ಲ. ಮೊನ್ನೆ ನಮ್ಮ ಭಾಗದ ಸಚಿವರು ಹೇಳಿದ್ರು, ದರ್ಶನಪುರ ಸಾಹೇಬ್ರು ಈಗಾಗಲೇ ಫೋನ್ ಕರೆ, ಯಾವ್ದೋ ನ್ಯೂಸ್ ನಲ್ಲಿ ನೋಡಿದೆ ನಾನು, ಯಾವ್ದೋ ಫೋನ್ ಕರೆ ಮೂಲಕ ಕರೆ ಮಾಡಿದ್ದೀನಿ, ಇವತ್ತು ನಾಳೆ ಹತ್ತು ನಾಡು ಬರ್ತೀವಿ ಅಂತ ಹೇಳಿದ್ರು. ಇನ್ನವರಿಗಾದ್ರೂ ಭೀಮಾ ನದಿ ಜನರ ತತ್ತರಿಸಿ ಹೋಗಿದಾರೆ, ಇನ್ನವರಿಗಾದ್ರೂ ಬರ್ತಾ ಇಲ್ಲ. ಆಲ್ರೆಡಿ ಹಸಿರು ಕಂಡರ ರೈತನ ಕಣ್ಣಿಗೆ ಹಿಡಸದಂತ ಪ್ರೇಮ, ಹೊಲದ ಮ್ಯಾರ್ಯಾಗ ನಿಂತ ನೋಡಿ ಕುಲು ಕುಲು ನಗತಾನ. ಮಣ್ಣಿನ ಕೂಡ ಮಣ್ಣಾಗಿ ದುಡಿದು ಅನ್ನ ನೀಡಿದನ, ರೈತನ ಕಣ್ಣಾಗ ಮಣ್ಣ ಚೆಲ್ಲಿದರ ನಾಳೆ ಉಣ್ಣುದೇನ. ಕಣ್ಣಾಗ ಕಣ್ಣಿಟ್ಟ ಕಾಪಾಡಿರಣ್ಣ ಅನ್ನದಾತನ್ನ, ಕಣ್ಣಾಗ ಕಣ್ಣಿಟ್ಟ ಕಾಪಾಡಿರಣ್ಣ ಅನ್ನದಾತನ್ನ. ಅರಮನಿ ನೆರಮನಿ ಅಧಿಕಾರಿಗಳು ಮರೆಯಬ್ಯಾಡ್ರಿ ಇವನ, ಅರಮನಿ ನೆರಮನಿ ಅಧಿಕಾರಿಗಳು ಮರೆಯಬ್ಯಾಡ್ರಿ ಇವನ. ಮಣ್ಣಿನ ಮಗನಿಗೆ ಅನ್ಯಾಯವಾದರ ಇದು ಎಂತ ಧರ್ಮ, ಮಣ್ಣಿನ ಮಗನಿಗೆ ಅನ್ಯಾಯವಾದರ ಇದು ಎಂತ ಧರ್ಮ. ರೈತ ಮರಗಿದರ ತಪ್ಪುವುದಿಲ್ಲ ಮಾಡಿದವಗ ಕರ್ಮ, ರೈತ ಮರಗಿದರ ತಪ್ಪುವುದಿಲ್ಲ ಮಾಡಿದವಗ ಕರ್ಮ. ಬೆವರ ಸುರಿಸಿ ರೈತ ಒಕ್ಕಿದರ ವ್ಯಾಪಾರ ತೇಜಿ, ಮಳಿ ಬೆಳಿ ಹಾನಿ ಆದರ 100 ರೂಪಾಯಿ ಕೊಂದ ಕೆಜಿ. ಮುತ್ತೈದರಿಟ್ಟ ರೈತ ರಾಶಿ ಮಾಡತಾನ ಪೂಜಿ, ಆ ಅನ್ನದ ಮ್ಯಾಗ ಪಟ್ಟಣದಾಗ ಇಲ್ಲ ನೋಡ್ರಿ ಕಾಳಜಿ. ಒಕ್ಕಿದವನ ಕಣ್ಣಾಗ ಎಂದು ಚುಚ್ಚಬಾರ್ದ್ರಿ ಸೂಜಿ, ಒಕ್ಕಿದವನ ಕಣ್ಣಾಗ ಎಂದು ಚುಚ್ಚಬಾರ್ದ್ರಿ ಸೂಜಿ. ಹಿಂಗ ಆದರ ನಾಳಿನ ಬಾಳೆ ಐತ್ರಿ ಬಾಳವಜ್ಜಿ, ಹಿಂಗ ಆದರ ನಾಳಿನ ಬಾಳೆ ಐತ್ರಿ ಬಾಳವಜ್ಜಿ. ಮಣ್ಣಿನ ಮಗನಿಗೆ ಅನ್ಯಾಯವಾದರ ಇದು ಎಂತ ಧರ್ಮ, ಮಣ್ಣಿನ ಮಗನಿಗೆ ಅನ್ಯಾಯವಾದರ ಇದು ಎಂತ ಧರ್ಮ. ರೈತ ಮರಗಿದರ ತಪ್ಪುವುದಿಲ್ಲ ಮಾಡಿದವಗ ಕರ್ಮ, ರೈತ ಮರಗಿದರ ತಪ್ಪುವುದಿಲ್ಲ ಮಾಡಿದವಗ ಕರ್ಮ. ಬ್ರಿಡ್ಜ್ ಬಂದ್ ಆಗಿದ್ದಲ್ರಿ, ಇವತ್ತಿಂದ 15 ಕಿಲೋಮೀಟರ್ ಹೋಗೋ ಜನ 45 ಕಿಲೋಮೀಟರ್ ಪ್ರಯಾಣ ಬೆಳೆಸ್ತಕ್ಕಂಥ ಸ್ಥಿತಿ ಆಗ್ಯದ. ಇಂಥದ್ರೊಳಗ ಅವ್ರ ಪಕ್ಷದವರು ನಾನೊಬ್ಬ ಇನ್ನೊಂದು ಊರಿಗೆ ಹೋಗ್ತೀನಿ ಬೆಳೆ ಪರಿಹಾರ ಕೊಡ್ತೀನಿ, ನೀನೊಬ್ಬ ಇನ್ನೊಂದು ಊರಿಗೆ ಹೋಗಿ ನಾನು ಪರಿಹಾರ ತೋರ್ತೀನಿ ಅಂತೇಳಿ ದಂಗರಾಟ ನಡೀತಾರ ಸರ್ಕಾರ. ಮ್ಯಾಗ ಬಿಜೆಪಿದವ್ರ ಕೆಳಗ ಕಾಂಗ್ರೆಸ್ ದವರ ರೈತರುಗಳು ಕೇಳೋರು ಯಾರಿಲ್ಲ ರೀ. ಅದು ಕೇಳ್ಬೇಕಂತಾನೆ ಒಬ್ಬನೇ ಒಬ್ಬ ಗಣಮಗ ಅದನ್ರಿ, ಅವಕ್ ಅವ್ರು ನಮ್ ಕಾಂತಗೌಡ್ರು ಅದಾರ. ಅವ್ರು ಇರೋದಂತ ರೈತರು ಯಾರು ಈ ಭಾಗ ಹೈದರಾಬಾದ್ ಕರ್ನಾಟಕದವ್ರು ಯಾರು ಕುಗ್ಗಕ್ ಹೋಗ್ಬೇಡ್ರಿ. ಅವ್ರು ನಮ್ಮಿಂದ ರೈತರು ಎದುರು
ರೈತರ ಜೊತೆಯಲ್ಲಿ ನಮ್ ಕಾಂತಗೌಡರು ಯಾವತ್ತು